ನೋಡಿ, ಈಗ ನಾನು ತೋರಿಸುವಂಥ ಸ್ಟೋರಿಯನ್ನ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ನೋಡಲೇಬೇಕು. ಶಿಕ್ಷಣ ಸಚಿವರೇ, ಈ ಶಾಲಾ ಮಕ್ಕಳಿಗೆ ಎಂತೆಂಥ ಅನ್ಯಾಯ ಆಗ್ತಾ ಇದೆ ಗೊತ್ತಾ? ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ರಿಸಲ್ಟ್ 100% ಬರ್ತಾ ಇಲ್ಲ ಗೊತ್ತಾ? ಸಮಸ್ಯೆ ಏನಾಗ್ತಾ ಇದೆ ಗೊತ್ತಾ? ಪವರ್ ಟಿವಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಯಾಕೆ ಸರ್ಕಾರಿ ಶಾಲೆಗಳಲ್ಲಿ 100% ರಿಸಲ್ಟ್ ಬರ್ತಾ ಇಲ್ಲ ಗೊತ್ತಾ? ಏನೇನು ಸಮಸ್ಯೆ ಇದೆ ಗೊತ್ತಾ? ಅಲ್ಲಿ ಶಿಕ್ಷಣ ಸಚಿವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಅಂತಂದ್ರೆ ಈ ಸ್ಟೋರಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಇಡೀ ಕರ್ನಾಟಕ ನೋಡ್ತಾ ಇದೆ. ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಏನೇನು ಸಮಸ್ಯೆ ಉಂಟಾಗ್ತಾ ಇದೆ, ಯಾಕೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳು ಪೋಷಕರು ಮುಖ ಮಾಡ್ತಾ ಇಲ್ಲ, ಯಾಕೆ ಗೊತ್ತಾ? ಏನೇನು ಸಮಸ್ಯೆ ಇದೆ ಗೊತ್ತಾ? ಅಲ್ಲಿ ಬೆಂಗಳೂರಿನ ಖಾಸಗಿ ಶಾಲೆಯ ಕಳ್ಳಾಟ ಇದೆಯಲ್ಲ, ಅದು ಈಗ ಜಗಜ್ಜಾಹೀರಾಗ್ತಾ ಇದೆ, ಬಟಾಬಯಲಾಗ್ತಾ ಇದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ 100% ರಿಸಲ್ಟ್ ಬರೋದಿಲ್ಲ ಅಂತ. ನಿಮಗೆ ಆಶ್ಚರ್ಯ ಆಗುತ್ತೆ ಒಂದು ಕ್ಷಣ, ಹೌದಾ ಹಿಂಗೆಲ್ಲ ಆಗುತ್ತಾ ಅಂತ. ಪ್ರೈವೇಟ್ ಸ್ಕೂಲ್ ಹೆಸರನ್ನ ದುಬಾರಿ ಶುಲ್ಕ ವಸೂಲಿ ಮಾಡುತ್ತೆ ಅಲ್ವಾ? ಖಾಸಗಿ ಶಾಲೆ ಹೆಸರು ದುಬಾರಿ ಶುಲ್ಕ ವಸೂಲಿ ಮಾಡುತ್ತೆ, ಆದರೆ ಪರೀಕ್ಷೆ ಮಾತ್ರ ಸರ್ಕಾರಿ ಶಾಲೆ ಹೆಸರಲ್ಲಿ ನಡೆಯುತ್ತೆ. ಇದು ಬೆಂಗಳೂರಿನ ವಸಂತನಗರದ ಸೆಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ನ ಕಥೆ. ಇದು ಖಾಸಗಿ ಶಾಲೆಯ ಹೆಸರು, ಅಲ್ಲಿನ ಶುಲ್ಕ, ಆದರೆ ಸರ್ಕಾರಿ ಶಾಲೆಯ ಹೆಸರಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಇದು ಕಳ್ಳಾಟ ಅಲ್ಲದೆ ಮತ್ತೇನು? ಮತ್ತೆ ಸೆಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ ಡಬಲ್ ಗೇಮ್ ಮಾಡ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಸಾಧಾರಣ ಮಟ್ಟದ ಮಕ್ಕಳಿಗೆ ಸರ್ಕಾರಿ ಶಾಲೆಯ ಹೆಸರಲ್ಲಿ ಪರೀಕ್ಷೆ ಬರೆಸ್ತಾ ಇದ್ದಾರೆ. ಅದು ಏನು ಪೋಷಕರ ಗಮನಕ್ಕೆ ಬಂದಿಲ್ಲ. ಇದು ಏನು ಎತ್ತಪ್ಪ ಅವ್ರಿಗೆ ಗೊತ್ತಿಲ್ಲ. ಎಕ್ಸಾಮ್ ಅಷ್ಟೇ, ಮುಗೀತು. ಅದು ಪ್ರೈವೇಟ್ ಪ್ರೈವೇಟ್ ಸ್ಕೂಲವ್ರು ನಡೆಸ್ತಿರೋ ಎಕ್ಸಾಮಾ ಅಥವಾ ಸರ್ಕಾರಿ ಶಾಲೆ ಹೆಸರಲ್ಲಿ ನಡೀತಾ ಇರೋ ಎಕ್ಸಾಮಾ, ಒಂದೂ ಕೂಡ ಗೊತ್ತಾಗೋದಿಲ್ಲ. ಅಂತಹ ಡಬಲ್ ಗೇಮ್ ಮಾಡಿರೋದಿದು. ಹೆಸರಿಗೆ ನೋಡಿ, ಖಾಸಗಿ ಶುಲ್ಕ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಎಷ್ಟು ಫೀಸ್ ಕಟ್ಟಿಸ್ಕೊಂತಿರೋ ಅಷ್ಟೇ ಕಟ್ಟಿಸ್ಕೊಂತಾರೆ, ಆದರೆ ಎಕ್ಸಾಮ್ ಮಾತ್ರ ಸರ್ಕಾರಿ ಶಾಲೆಗೆ ಹೆಸರಲ್ಲಿ ನಡೆಯುತ್ತೆ. ಅನಾಥ ಮಕ್ಕಳು ಅಂಥೇಳಿ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸಿದ ಆರೋಪ ಕೇಳಿ ಬರ್ತಾ ಇದೆ. ಈಗ ಶಾಲೆಗೆ ಸುಮಾರು 10 ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಕೊಡಲಾಗಿದೆ. ಕ್ಲೈವ್ಲ್ಯಾಂಡ್ ಟೌನ್ನ ಕಾರ್ಪೊರೇಷನ್ ಗರ್ಲ್ಸ್ ಹೈಸ್ಕೂಲ್ ಇಲ್ಲಿ ಅಡ್ಮಿಷನ್ ಮಾಡಲಾಗಿರೋದು. ಈಗ 10ನೇ ತರಗತಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇಂಟರ್ನಲ್ ಸಿಗದೆ 10ನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದಾರೆ. ಎಷ್ಟು? 9 ಜನ ವಿದ್ಯಾರ್ಥಿಗಳು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಹೆಂಗಾಗ್ತಾ ಇತ್ತು ಇದೆಲ್ಲ ವಂಚನೆಗಳು? ಯಾಕೆಂದರೆ ಪೋಷಕರಿಗೆ ಗೊತ್ತಿಲ್ಲದೇ ಪ್ರೈವೇಟ್ ಸ್ಕೂಲ್ ಹೆಸರಲ್ಲಿ ಅಲ್ಲಿನ ಫೀಸ್ ಕಟ್ಟಿಸ್ಕೊಂಡು ಎಕ್ಸಾಮ್ ಹತ್ರ ಗೌರ್ಮೆಂಟ್ ಸ್ಕೂಲ್ನ ಹೆಸರು ಅಂತಂತಂದರೆ ಹೆಂಗಾಗ್ತಾ ಇತ್ತು ಈ ಜಾಲ? ಹೆಂಗಾಗ್ತಾ ಇತ್ತಿದ್ದು? ಶರತ್, ವಸಂತ ನಗರದಲ್ಲಿರುವಂತಹ ಸೆಂಟ್ ಆನ್ಸ್ ಎಜುಕೇಶನಲ್ ಟ್ರಸ್ಟ್ ಏನಿದೆ, ಅದರಲ್ಲಿ ಬರುವಂತಹ ಸೆಂಟ್ ಮೇರಿಸ್ ಗರ್ಲ್ಸ್ ಸ್ಕೂಲ್ ಇದೆ. ಈ ಸ್ಕೂಲಲ್ಲಿ ಆಗಿರುವಂತಹ ಅವಾಂತರ ಇದೆ. ಅಂದ್ರೆ ಇಲ್ಲಿ ಏನು ಒಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಸುಮಾರು 10 ಜನ ಏನಿದ್ದಾರೆ, ಇವರಲ್ಲಿ LKG ಇಂದ ಮತ್ತೆ UKG ಇಂದ ಹಾಗೂ 4ನೇ ತರಗತಿಯಿಂದ ಕೂಡ ಇದೇ ಸ್ಕೂಲಲ್ಲಿ ಓದ್ತಾ ಇರುವಂತದ್ದು. 10ನೇ ತರಗತಿವರೆಗೂ ಕೂಡ ಓದಿದ್ದಾರೆ. ಯಥಾವತ್ತಾಗಿ ಪ್ರತಿ ವರ್ಷ ಕೂಡ ಏನು ಒಂದು ಅಕಾಡೆಮಿಕ್ ಇಯರ್ ನ ಫೀಸ್ ಏನಿದೆ, ಆ ಒಂದು ಖಾಸಗಿ ಶಾಲೆದು 70,000 80,000 ಆಗಿರ್ಬೋದು, 1 ಲಕ್ಷ ಇರ್ಬೋದು, ಈ ಎಲ್ಲವನ್ನ ಕಟ್ಟಿದ್ದಾರೆ. ಜೊತೆಗೆ ಬುಕ್ಸ್ಗೆ ಅಂತ ಏನ್ ಪೇ ಮಾಡ್ತಾರೆ 20,000 ಆಗಿರ್ಬೋದು, ಮತ್ತೆ ಬುಕ್ಸ್ ಮತ್ತೆ ಜೊತೆಗೆ ಯೂನಿಫಾರ್ಮ್, ಶೂಸ್ ಎಲ್ಲವನ್ನು ಕೂಡ ಈ ಖಾಸಗಿ ಶಾಲೆ ಏನೊಂದು ಫಿಕ್ಸ್ ಮಾಡಿದೆ ಅದರ ಆಧಾರದ ಮೇಲೆ ಎಲ್ಲವನ್ನು ತೆಗೆದುಕೊಂಡು ಈ ಮಕ್ಕಳು ಓದಿರುವಂತದ್ದು. ಆದ್ರೆ 10ನೇ ತರಗತಿಗೆ ಬರ್ತಿದ್ದಂತೆ ಇವ್ರನ್ನ ಒಂದು ಗರ್ಲ್ಸ್ ಸ್ಕೂಲ್ ಏನೋ ಒಂದು BBMP ವ್ಯಾಪ್ತಿಗೆ ಬರುವಂತಹ ಒಂದು ಕಾರ್ಪೊರೇಷನ್ ಸ್ಕೂಲ್ಗೆ 10ನೇ ತರಗತಿಗೆ ಎಕ್ಸಾಮ್ ಬರ್ಸೋದಕ್ಕೆ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಅದು ಕೂಡ ಈ ವರ್ಷದ ಫೀಸ್ ಅನ್ನು ಕೂಡ ಇವರೇ ತೆಗೆದುಕೊಂಡಿದ್ದಾರೆ 10ನೇ ತರಗತಿದು. ಆದ್ರೆ ಎಕ್ಸಾಮ್ ಅನ್ನ ಕಟ್ಟಿ ಎಕ್ಸಾಮ್ ಫೀಸ್ ಏನ್ ಸರ್ಕಾರಿ ಫೀಸ್ ಏನಿರುತ್ತೆ ಅದನ್ನ ಮಾತ್ರ ಆ ಒಂದು ಶಾಲೆಯಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿ 10 ಜನ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದಾರೆ. ಸೊ ಈ ಪೋಷಕರಿಗೂ ಕೂಡ ವಿಚಾರ ಗೊತ್ತಿರಲಿಲ್ಲ. ಆದ್ರೆ ಈ ಸ್ಕೂಲ್ ನ ಯೂನಿಫಾರ್ಮ್ ಹಾಕೊಂಡೋಗಿ ಅಲ್ಲಿ ಸ್ಕೂಲ್ ಎಕ್ಸಾಮ್ ಬರೆಯಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಸ್ಕೂಲ್ ನ ಯೂನಿಫಾರ್ಮ್ ಹಾಕೊಂಡ್ ಬರಬೇಡಿ, ನೀವು ಪ್ರೈವೇಟ್ ಆಗಿ ಬನ್ನಿ ಕಲರ್ ಡ್ರೆಸ್ ಹಾಕೊಂಡು ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಗ ರಿಸಲ್ಟ್ ಬಂದಾಗ ಇವ್ರದೆಲ್ಲ ಫೇಲ್ ಆಗಿದೆ. ಆ ಒಂದು TC ಅಲ್ಲಿ ಕೂಡ ಅದೇ ರೀತಿಯಾಗಿ ಬಂದಿದೆ. ಅಂದ್ರೆ ಈ ಎಕ್ಸಾಮ್ ಸೆಂಟರ್ ಏನಿದೆ, ಆ ಎಕ್ಸಾಮ್ ಸೆಂಟರ್ ಕೂಡ ಕಾರ್ಪೊರೇಷನ್ ಸ್ಕೂಲ್ ಬಂದಿದೆ. ಇನ್ನ ರಿಸಲ್ಟ್ ಬಂದಂತ ಟೈಮಲ್ಲೂ ಕೂಡ ಮಾರ್ಕ್ಸ್ ಕಾರ್ಡ್ ಏನಿದೆ ಅದರಲ್ಲೂ ಕೂಡ ಅದೇ ರೀತಿಯಾಗಿ ಬಂದಿರುವಂತದ್ದು. ಅದೇ ಈ ಘಟನೆಗೆ ಸಂಬಂಧಪಟ್ಟಂತೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದು ಸ್ಕೂಲ್ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ. ಕೇಳಿದಂತ ವೇಳೆಯಲ್ಲಿ ಇವ್ರು ಯಾರೇ ರೀತಿಯಾದಂತ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಅವರು ಕಳ್ಳಾಟ ಆಡ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡಬಹುದು. ಆ ಪೋಷಕರು ಬಂದು ಬಾಯಿ ಬಿಡ್ಕೊಂಡು ಅಲ್ಲಿ ಒಳಗಡೆ ಹೋಗ್ತಾ ಇದ್ರು ಕೂಡ ಅವ್ರು ಯಾವ್ದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ FIR ದಾಖಲಾಗಿದೆ. ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಇಡಬೇಕು. ಅಂದ್ರೆ ನೋಡೋಣ ಈ ಪ್ರಕರಣ ನಾವು ಪ್ರಸಾರ ಮಾಡಿದೀವಿ, ನೋಡೋಣ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಏನು ಉತ್ತರ ಕೊಡ್ತಾರೆ ಅಂತ.